ಗದಾ ಯುದ್ಧ ನೋಡಿದ್ರೆ ಇವತ್ತು ನಾವು ನೋಡಿದ್ದು ಭೀಮನ ಬೆಳ್ಳಿ ಯುದ್ಧ. ಈ ಭೀಮನ ಬೆಳ್ಳಿ ಯುದ್ಧಕ್ಕೆ ಗಲ್ಲಾಪಟ್ಟಿಗೆ ಉಡಿಸಾಗಿದೆ. ಫ್ಯಾನ್ಸ್ ಅಂತೂ ಕೇಕೆ ಹಾಕ್ತಿದ್ದಾರೆ, ವಿಸಿಲ್ ಆಗ್ತಾ ಇದ್ದಾರೆ. ಸಲಗ ನಂತರ ಒಂದು ಬೂಸ್ಟರ್ ಡೋಸ್ ಈ ಬಿಗ್ ಸ್ಕ್ರೀನ್ಗೆ ಮತ್ತು ಬಾಕ್ಸ್ ಆಫೀಸ್ಗೆ. ಹೊಸ ಡ್ರಗ್ ಒಂದು ಉಟ್ಕೊಂಡಿದೆ ಬೆಂಗಳೂರಲ್ಲಿ ಇವತ್ತು, ಟೈಡಲ್ ಅನ್ನೋ ಒಂದು ಮಾತ್ರೆ. ಅದರ ವಿರುದ್ಧವಾಗಿ ಹೋರಾಡಬೇಕು. ಮಕ್ಕಳು ಬದುಕಾಳಾಗ್ತಿದೆ ಅನ್ನೋದು ನಿಮ್ಮನೆ ಕತೆ, ನಿಮ್ಮನೆ ಮಕ್ಕಳ ಕತೆ, ನಿಮ್ಮನೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಹಾಳಾಗಿರೋ ಕತೆ. ಹುಷಾರಾಗಿರಿ, ನೋಡಿ ಒಂದ್ಸರಿ. ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ಥರ. ಈ ಒಂದು ಕ್ಷಣ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಡ್ತೀರಾ? ಯಾಕಂದ್ರೆ ಸಲಗದಲ್ಲಿ ಅಮ್ಮ ನಾವು ನೋಡಬೇಕಾಗಿತ್ತು. ಅಮ್ಮ ಇದ್ದಾರಲ್ಲ, ಇಲ್ಲಿ ಬರ್ತಾರಲ್ಲ ಕೊನೆಯಲ್ಲಿ. ಭೀಮನ ಗದಾ ಯುದ್ಧ ನೋಡಿದ್ರೆ ಇವತ್ತು ನಾವು ನೋಡಿದ್ದು ಭೀಮನ ಬೆಳ್ಳಿ ಯುದ್ಧ. ಈ ಭೀಮನ ಬೆಳ್ಳಿ ಯುದ್ಧಕ್ಕೆ ಗಲ್ಲಾಪಟ್ಟಿಗೆ ಉಡಿಸಾಗಿದೆ. ಫ್ಯಾನ್ಸ್ ಅಂತೂ ಕೇಕೆ ಹಾಕ್ತಿದ್ದಾರೆ, ವಿಸಿಲ್ ಆಗ್ತಾ ಇದ್ದಾರೆ. ಸಲಗ ನಂತರ ಒಂದು ಬೂಸ್ಟರ್ ಡೋಸು ಈ ಬಿಗ್ ಸ್ಕ್ರೀನ್ಗೆ ಮತ್ತು ಬಾಕ್ಸ್ ಆಫೀಸ್ಗೆ. ಈಗ ನನ್ನ ಜೊತೆ ಒನ್ ಅಂಡ್ ಓನ್ಲಿ ಸಲಗ ಕನ್ನಡ ಚಿತ್ರರಂಗದ ಒನ್ ಅಂಡ್ ಓನ್ಲಿ ಭೀಮ ದುನಿಯಾ ವಿಜಯ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಸೂಪರ್ ಆಗಿತ್ತು ಭೀಮನ ಬೆಳ್ಳಿ ಯುದ್ಧ. ಇವತ್ತಿಂದ ಒಂದು ಕಿಕ್ ಸ್ಟಾರ್ಟ್ ಸಿಕ್ಕಿದೆ. ಸೊ ಇಷ್ಟು ದಿನ ಸೊರಗಿತ್ತು ನಮ್ಮ ಬೆಳ್ಳಿ ಪರದೆ ಕೂಡ ಒಂದು ರೀತಿಲಿ ಅಳ್ತಾ ಇತ್ತು. ಅದನ್ನ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಹೇಳೋದಾದರೆ, ದೊಡ್ಡ ಸಿನಿಮಾಗಳು ರಿಲೀಸ್ ಮಾಡ್ರಪ್ಪ, ದೊಡ್ಡವ್ರು ಬರ್ರಪ್ಪ ಅಂತ. ಗಲ್ಲಾಪೆಟ್ಟಿಗೆ ಕಾಂಚನದ ಸದ್ದಿಲ್ಲದೆ ಕೊರಗಿತ್ತು. ಸೊ ಭೀಮನ ಬಿಟ್ಟಂತಹ ಒಂದು ಗದಾ ಯುದ್ಧಕ್ಕೆ ಸೊ ಎಲ್ಲ ಕಡೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಏನು ಹೇಳ್ತೀರಿ ವಿಜಯ್ ಸರ್? ಥ್ಯಾಂಕ್ ಯು. ನಿಮಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಮಾಧ್ಯಮದ ಸಪೋರ್ಟ್ ನಂಗೆ ತುಂಬ ಹೆಲ್ಪ್ ಆಯಿತು. ಅಟ್ ದ ಸೇಮ್ ಟೈಮ್ ಎಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿಯಾಗಿದ್ದೀನಿ ಅದಕ್ಕೆ. ಸರ್, ನೀವೊಬ್ಬರೇ ಹೈಲೈಟ್ ಆಗಲಿಕ್ಕೆ ಯಾವತ್ತೂ ಕೂಡ ಬಯಸೋದಿಲ್ಲ ಅನ್ನೋದು ಭೀಮಾ ನೋಡಿದ್ಮೇಲೆ ಮತ್ತೊಮ್ಮೆ ಖಚಿತ ಆಗಿದೆ. ಪ್ರತಿಯೊಂದು ಪಾತ್ರಗಳು ಕೂಡ ಅಲ್ಲಲ್ಲಿ ಅಲ್ಲ, ಇಡೀ ಓವರಾಲ್ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಕೂಡ ಹೈಲೈಟ್ ಆಗ್ತಾ ಇದೆ. ಈ ಥರದ್ದೊಂದು ಮನಸ್ಸು ಬೇಕು ಸರ್, ಒಳ್ಳೆ ಮನಸ್ಸಿದೆ. ಸೊ ವಿಜಯ್ ಸರ್ದು ಎಂಥ ಮನಸ್ಸು ಅನ್ನೋದು ಈ ಎಲ್ಲ ಪಾತ್ರಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಸರ್. ಯಾಕೆ ಸರ್ ಎಲ್ಲ ಪಾತ್ರಗಳು ಒಂದು ತೂಕ ಕೊಡಬೇಕು? ಸಮಾನತೆ ಇಷ್ಟಪಡ್ತೀನಿ. ಎಲ್ಲರೂ ಒಂದೇ ಸಮಾನ. ನನಗೆ ಯಾರು ಮೇಲೆ ಯಾರು ಕೀಳಿಲ್ಲ. ಇಲ್ಲಿ ಆ ಸಮಾನತೆನ ಇಷ್ಟಪಡ್ತೀನಿ ಯಾವಾಗಲೂ. ಸರ್, ಯೂಶಲಿ ಕೆಲವು ಸ್ಟಾರ್ಸ್ಗಳು ಸಿನಿಮಾ ಶುರು ಆದಮೇಲೆ ಮಿಡಲಲ್ಲಿ ಎಂಟ್ರಿ ಕೊಡ್ತಾರೆ. ಬಟ್ ಒಬ್ಬ ಕಾಮನ್ ಆಡಿಯನ್ಸ್ ಥರನೇ ನಮಗೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಡನ್ನಾಗಿ ಬಂದು ಹಂಗೆ ಕೂತ್ಕೊಂಡಿದ್ರೆ ಯಾಕೆ ಸರ್ ಈ ಒಂದು ಸ್ಟೈಲು? ಅಂದರೆ ನನಗೆ ಈ ಸಿನಿಮಾ ತುಂಬ ದೊಡ್ಡ ಜವಾಬ್ದಾರಿ ಆಗಿತ್ತು. ಎಲ್ಲ ಕಡೆ ದೊಡ್ಡ ಟಾಕ್ ಇದ್ದೇನೆ. ಅದು ನನಗೆ ಒಂದು ಸೀನು ಬಿಡಬಾರ್ದಪ್ಪ, ನೋಡಬೇಕು ತಿರ್ಗಾ ಅನ್ನೋ ಒಂದು ಆಸೆ. ಮತ್ತು ಎಲ್ಲ ಹೊಸ ಟೀಮಲ್ಲ, ಅವ್ರ ಜೊತೆಲಿ ಕುತ್ಕೊಂಡು ನೋಡೋಣ ಒಂದು ಆಸೆ. ಸೊ ಹಂಗಾಗೆಲ್ಲ ಕುತ್ಕೊಂಡು ನೋಡ್ತೀನಿ. ಸಿನಿಮಾ ನೋಡಿದ ಮೇಲೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಬಂದಿದ್ದು ಯಾರ ಕಡೆಯಿಂದ ಸರ್? ನಿನ್ನೆ ಶಿವಣ್ಣನೇ ಓಂಕಾರ ಆಡಿದ್ರು ಫೋನಲ್ಲಿ. ಸೊ ಯಾರು ಈಗ ಅಟ್ ಪ್ರೆಸೆಂಟ್ ಯಾರು ಕಾಲ್ ಮಾಡಿದ್ರು? ನನಗೆ ಫೋನ್ ಎತ್ತಕ್ಕೆ ಟೈಮ್ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ನಾನು. ಹಂಗೇನೆ ಸರ್, 3 ವರ್ಷದ ಪರಿಶ್ರಮ, ಆ ಪರಿಶ್ರಮಕ್ಕೆ ಬ್ಲಡ್ ಆ್ಯಂಡ್ ಸ್ವೆಟ್ ಎಲ್ಲವನ್ನೂ ಕೊಟ್ಟಿದ್ದೀರಿ. ಎಷ್ಟೋ ನಿದ್ದೆ ಇಲ್ಲದ ದಿನಗಳನ್ನು ಕಳೆದಿದ್ದೀರಿ. ಸೊ ಫೈನಲಿ ಇವತ್ತು ನಿಟ್ಟುಸಿರು ಬಿಡುವಂಥ ಒಂದು ಕ್ಷಣ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಸರ್? ನಮ್ಮ ಪ್ರತಿಫಲಕ್ಕೆ ತಕ್ಕನಾದಂಥ ಫಲ ಸಿಕ್ಕಿದೆ. ನಮಗೇನು ಅನ್ನಿಸ್ತು ಸಿನಿಮಾ? ವೈಯಕ್ತಿಕವಾಗಿ ಏನು ಅನ್ನಿಸ್ತು? ಯಾಕೆ ನೋಡಬೇಕು ಅನ್ನಿಸ್ತು ನಿಮಗೆ? ಸರ್, ನೀವು ಡೇವನಿಂದ ಹೇಳ್ಕೊಂಡು ಬರ್ತಿದ್ರಿ ಮಕ್ಕಳು ಮತ್ತು ತಾಯಂದರು ಪರ್ಟಿಕ್ಯುಲರ್ಗೆ ಈ ಸಿನಿಮಾ ನೋಡಬೇಕು ಅನ್ನೋಂಥದ್ದು. ಯೂಶಲಿ ಎಲ್ಲರೂ ಬಂದು ನೋಡಿ ಅಂತ ಹೇಳೋದು ಬೇರೆ, ತಂದೆ ತಾಯಿಗಳು ಮಕ್ಕಳೇ ಬಂದು ನೋಡಿ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಇವತ್ತಿನ ಡ್ರಗ್ಸ್ ಅಂದರೆ ಇವತ್ತಿನ ಯೂತ್ಸು ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಯಾವ್ಯಾವ ರೀತಿ ತಮ್ಮ ಇಡೀ ಜೀವಮಾನವನ್ನೇ ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನೋಂಥ ವಿಚಾರ ನೋಡಿ ನಿಜಕ್ಕೂ ಖುಷಿ ಆಯಿತು. ಅಂದರೆ ಬರೀ ದುಡ್ಡು ಮಾಡೋದಷ್ಟೇ ಅಲ್ಲ, ಸಮಾಜಕ್ಕೆ ಈ ಒಂದು ಸಂದೇಶ ಕೊಡೋದ್ರಿಂದ ಎಷ್ಟೋ ಜನ ಇನ್ಸ್ಪಿರೇಷನ್ ತೊಗೊಂಡು ಮಕ್ಕಳ ಮೇಲೆ ಒಂದು ಕಣ್ಣಿಡ್ತಾರೆ. ಈ ಒಂದು ಥೀಮು, ಈ ಒಂದು ಸಂದೇಶ ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಸರ್. ಒಂದು ಮಾಸ್ ಸಿನಿಮಾ ಮೂಲಕ ಒಂದು ಮಸ್ತ್ ಸಂದೇಶ ಕೊಟ್ಟಿದ್ದೀರಿ, ನನಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು. ನನಗೆ ಅದು ಖುಷಿ ಇದೆ, ಎಲ್ಲರಿಗೂ ರೀಚ್ ಆಗಿ. ನಂಗೆ ಅದಕ್ಕಿಂತ ಬೇರೆ ಸಂತೋಷ ಇನ್ಯಾವುದೂ ಇಲ್ಲ ನನಗೆ. ಸರ್, ಈ ಒಂದು ಕ್ಷಣ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಯಾಕಂದ್ರೆ ಸಲಗದಲ್ಲಿ ಅಮ್ಮ ನಾವು ನೋಡಬೇಕಾಗಿತ್ತು. ಅಮ್ಮ ಇದ್ದಾರಲ್ಲ, ಇಲ್ಲಿ ಬರ್ತಾರಲ್ಲ ಕೊನೆಯಲ್ಲಿ. ಖುಷಿ ಆಗತ್ತೆ ನನಗೆ ಅದು. ಸರ್, ಇವತ್ತು ಗಿರಿಜಾನ ಹೊರಗಡೆ ಅಪ್ಕೊಳ್ತಾ ಇದ್ದಾರೆ ಜನ. ಅವರು ಪ್ರಿಯಾ ಅನ್ನೋ ನೇಮೇ ಬಿಟ್ಬಿಟ್ರು, ಆಯ್ತಾ, ಗಿರಿಜಾ ಅಂತ ಇದ್ದಾರೆ. ಡ್ರ್ಯಾಗನ್ ಮಂಜು ಸರ್ದು ಅವ್ರದ್ದು ಒಂದು ಬೇರೆ ಥರದ್ದು ಒಂದು ಲುಕ್ಕು. ಸೊ ಏನು ಹೇಳ್ತೀರಾ ಸರ್? ಖುಷಿ ಅಲ್ಲಪ್ಪ. ಈಗ ನಾವು ಅದನ್ನ ಡಿಸೈನ್ ಮಾಡಿದಾಗ ಅಂದ್ಕೊಂಡಿದ್ವಿ ಇದೊಂದು ಒಳ್ಳೆ ಹೆಸರಾಗತ್ತೆ ಅಂತ. ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ ಇದೆ ನಿಜವಾಗ್ಲೂ. ಸರ್, ನೀವು ಅಂದ್ಕೊಂಡು ಲೆವೆಲ್ಗೆ ಸಿನಿಮಾ ರೀಚ್ ಆಯಿತಾ ಸರ್? ನನಗಂತೂ ಆಗಿದೆ. ಹೌಸ್ಫುಲ್ ಪ್ರದರ್ಶನ ಕಂಡಾಗಲೇ ಸಿನಿಮಾ ಫುಲ್ಲಿ ರೀಚ್ ಆಯಿತು ಅಂತ ಅನ್ನಿಸ್ತು ಸರ್. ನೀವು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಹೇಗೆ ವಿಜಯ್ ಸರ್? ಇನ್ನೂ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದೊಂದು ಜವಾಬ್ದಾರಿಯಿಂದ ನೋಡುವಂಥ ಸಿನಿಮಾ. ಪೇರೆಂಟ್ಸ್ ಆಗ್ಬೋದು, ಹುಡುಗರಾಗ್ಬೋದು. ಸೊ ಅದಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ.
ಸರ್ ಇಲ್ಲಿ ಬೆಂಗಳೂರು ಹೊರತುಪಡಿಸಿ ಹೊರಗಡೆ ಬೇರೆ ಉತ್ತರ ಕರ್ನಾಟಕದಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ. ನಿಮಗೆ ರೆಸ್ಪಾನ್ಸ್ ಬಂತ ಸರ್ ಹೇಗೆ? ಚೆನ್ನಾಗಿದೆ ಅಂತ ಎಲ್ಲ ಕಡೆ ನಾನು ಫೋನೇ ನೋಡೋಕ್ಕಾಗ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ, ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್ ಒಂದು ಮಾಸ್ ಸಿನಿಮಾದಲ್ಲಿ ಈ ಥರದೊಂದು ಕಂಟೆಂಟನ್ನು ಆ್ಯಡ್ ಮಾಡಿ ಜನಕ್ಕೆ ತಲುಪಿಸಬೇಕು ಅನ್ನುವಂಥ ಥಾಟ್ ಯಾಕೆ ಹುಟ್ಕೊಂಡಿತ್ತು ಸರ್? ಮತ್ತು ನೀವು ಪರ್ಟಿಕ್ಯುಲರ್ ನೋಡಿದ್ರ ಸುತ್ತಮುತ್ತ ಅನ್ನೋದು ಡ್ರಗ್ ಅನ್ನೋದಿದೆಯಲ್ಲ ಇವತ್ತು ತುಂಬ ಮಕ್ಕಳು ಬದುಕನ್ನು ಹಾಳು ಮಾಡ್ತಾ ಇದೆ. ಸೊ ಹಂಗಾಗಿ ಹೊಸ ಡ್ರಗ್ ಒಂದು ಹುಟ್ಕೊಂಡಿದೆ ಬೆಂಗಳೂರಲ್ಲಿ ಇವತ್ತು, ಟೈಡಲ್ ಅನ್ನೋ ಒಂದು ಮಾತ್ರೆ. ಅದರ ವಿರುದ್ಧವಾಗಿ ಹೋರಾಡಬೇಕು, ಮಕ್ಕಳು ಬದುಕಾಳಾಗ್ತಿದೆ ಅನ್ನೋಕ್ಕೋಸ್ಕರ. ಯಾಕಂದರೆ ಅದನ್ನು ಸೇವಿಸಿದಂಥ ಮಕ್ಕಳು 30 ವರ್ಷದ ಮೇಲೆ ಬದುಕ್ತಾನೆ ಇಲ್ಲ. ಸೊ ಅವ್ರಿಗೊಂದು ಸ್ಟ್ಯಾಂಡ್ ಕೊಟ್ಟು ನಿಂತ್ಕೋಬೇಕು ಅಂತ ಈ ಸಿನಿಮಾನ ಯೋಚನೆ ಮಾಡಿ. ಸರ್ ರಿಸರ್ಚ್ ಅಂತ ತುಂಬ ಮಾಡಿರ್ತೀರಿ ಈ ಸಿನಿಮಾ. ಹೌದು. ಗಲ್ಲಿಗಳಿಗೆ ಹೋಗೋದು ಬಿಟ್ಬಿಟ್ಟು ಬೇರೆ ಬೇರೆ ಯಾವ ಥರದ ರಿಸರ್ಚ್ ಇದಕ್ಕೆ ಹೆಲ್ಪ್ ಆಯಿತು? ತುಂಬ ಎಲ್ಲ ಕಡೆ ಓಡಾಡಿದ್ದೀನಿ, ರಿಯಾಬ್ಗಳು ಓಡಾಡಿದ್ದೀನಿ, ಸುಮಾರು ಜನ ನೊಂದಂಥ ಹೆಣ್ಮಕ್ಳನ್ನ ಮೀಟ್ ಮಾಡಿದ್ದೀನಿ. ಅವ್ರು ಹತ್ಕೊಂಡಿದ್ದಾರೆ ನನ್ನ ಹತ್ರ, ಸಾರ್ ನಾವು ತಪ್ಪು ಮಾಡಿಬಿಟ್ವಿ, ಅಪ್ಪ ಅಮ್ಮನ ಮೋಸ ಮಾಡಿಬಿಟ್ವಿ ಸರ್ ಡ್ರಗ್ಸ್ ತೊಗೊಂಡು, ನಮಗದು ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ. ಇವತ್ತು ನಾವು ರಿಯಾಬಲ್ಲಿದ್ದೀವಿ. ಅವ್ರಿಗೆ ನಾವು ತುಂಬ ದೊಡ್ಡ ಫ್ಯಾಮಿಲಿ ಹೆಣ್ಮಕ್ಳು ನಾವು, ನಮ್ಮ ತಂದೆ ತುಂಬ ದೊಡ್ಡ ಸ್ಟೇಜಲ್ಲಿದ್ದಾರೆ ಸರ್, ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡೋಲ್ಲ ಅಂತೆಲ್ಲ. ಇಲ್ಲಮ್ಮ ನನಗೆ ನಿಮ್ಮ ತಂದೆ ಬಗ್ಗೆ ಹೇಳ್ಬೇಡ, ನೀನು ಯಾಕೆ ತೊಗೊಂಡು ಹೇಳಮ್ಮ ಅಂತೆಲ್ಲ ಕೇಳಿದ್ದೆ. ಅದರಲ್ಲಿ ಒಂದು 2 ಹೆಣ್ಮಕ್ಳು ಬದುಕೋದೇ ಇಲ್ಲ ಅಂದರು. ಅವ್ರಿಗೆಲ್ಲ ಅಷ್ಟು ಎಫೆಕ್ಟ್ ಆಗಿದೆ ಆ ಡ್ರಗ್ಗಿಂದ ಮತ್ತೆ ಯಾರು ಹಾಳಾಗಬಾರ್ದು ನನ್ನ ಒಂದು ಉದ್ದೇಶ ಮತ್ತು ಆಸೆ ಕೂಡ. ಅದನ್ನು ನಿರ್ಮೂಲನೆ ಆಗಬೇಕು ಅನ್ನೋ ಒಂದು ಆಸೆ ನನಗೆ. ಸರ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಿಕ್ ಬೇಕಾಗುತ್ತೆ. ನೀವು ಸಿನಿಮಾ ಫೀಲ್ಡಲ್ಲಿರೋದ್ರಿಂದ ಸಿನಿಮಾನೇ ಒಂದು ಕಿಕ್ಕು, ಮೀಡಿಯಾ ಫೀಲ್ಡಲ್ಲಿರೋ ಅದೇ ಥರದ ಕಿಕ್ಕು. ಬಟ್ ಇವತ್ತಿನ ಯೂತ್ಸ್ ಡ್ರಗ್ಸ್ ಅನ್ನೋದು ಒಂದು ಕಿಕ್ಕಿಗೆ, ಒಂದು ಮಜಕ್ಕೆ ತೊಗೊಳ್ತಾ ಇದ್ದಾರೆ. ಯಾವ ಥರದ ಕಿಕ್ ಇದ್ದರೆ ಬದುಕು ಹಸನಾಗುತ್ತೆ, ಯಾವ ರೀತಿ ಬದುಕನ್ನು ಕಟ್ಕೊಳ್ಬೋದು ಅನ್ನೋಂಥದ್ದನ್ನು ಹೇಳ್ತಾರೆ ವಿಜಯ್ ಸರ್ ಅನ್ನೋಂಥದ್ದು. ಇಲ್ಲಪ್ಪ, ನಾನು ಹೇಳೋದು ತಾಯಿ ತಂದೆ ಮಾತು ಕೇಳಿ ಅಷ್ಟೇ. ಅವರೇ ದೇವ್ರು ಯಾವತ್ತಿದ್ರು, ಅವ್ರ ಮಾತು ಯಾವತ್ತಿದ್ರು ಅದೇ ನಡೆಯೋದು. ತಾಯಿ ತಂದೆ ಮಾತೇ ನಡೆಯೋದು. ದೊಡ್ಡವರು ಗೌರವ ಕೊಡಿ ಅಷ್ಟೇ. ಸರ್ ನೀವೆಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ವಿಸಲ್ಸ್ ಅಥವಾ ಚಪ್ಪಾಳೆ ಅಲ್ಲಲ್ಲಿ ಬೀಳ್ತಾ ಇತ್ತು, ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರಿ. ಹೇಳಿ ಸರ್, ನೀವು ಪರ್ಚೇಸ್ದಂಥ ಹುಡುಗರ ಬಗ್ಗೆ ಒಂದೊಂದು ಲೈನ್. ಎಲ್ಲರೂ ಬ್ಯೂಟಿಫುಲ್, ನನಗೆ ವಂಡರ್ಫುಲ್ ಎಲ್ಲರೂ. ಫ್ರಮ್ ದ ನಾನಿಂದ ಹಿಡಿದು ಹೀರೋಯಿನ್ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ನಮ್ಮ ಗಿರಿಜಾ ಆಗ್ಬೋದು, ಇನ್ನು ಕೆಲವರು ಪಾಪ ಹೆಸರುಗಳು ಮರ್ತಿದ್ದೀನಿ, ಆ ಮಕ್ಕಳದಾಗ್ಬೋದು, ಎಲ್ಲ ವಂಡರ್ಫುಲ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ದು. ಐ ಆಮ್ ಸೋ ಹ್ಯಾಪಿ. ಸರ್ ನನ್ನ ಕೊನೆ ಪ್ರಶ್ನೆ, ಒಂದು ಸಿನಿಮಾ ಗೆಲ್ಲೋದಕ್ಕೆ ಈ ಥರದ್ದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಬೇಕು, ದೊಡ್ಡ ಸೂಪರ್ ಸ್ಟಾರ್ಗಳು ಬೇಕು, ಲಿರಿಕ್ಸ್ ರೈಟ್ರು ಇವರೇ ಬೇಕು, ಮ್ಯೂಸಿಕ್ ಡೈರೆಕ್ಟ್ರು ಅಲ್ಲೆಲ್ಲೆಲ್ಲಿಂದನೋ ಕರ್ಕೊಂಡು ಬಂದರೆ ಅಥವಾ ಡ್ಯಾನ್ಸರ್ನ ಇನ್ನೆಲ್ಲಿಂದೋ ಕರ್ಕೊಂಡು ಬಂದರೆ ಮಾತ್ರ ಸಿನಿಮಾ ಹಿಟ್ಟು. ಹಾಗಲ್ಲ, ಒಂದು ಗಲ್ಲಿಲಿರ್ತಕ್ಕಂಥ ಪ್ರತಿಭೆಗಳನ್ನ ಕರ್ಕೊಂಬಂದು ಸಿನಿಮಾ ಮಾಡ್ಬೋದು ಅನ್ನೋದು. ಎಸ್ಪೆಷಲಿ ತುಂಬ ಎಂಗೇಜಿಂಗ್ ಆಗಿಟ್ಟಿದ್ದು ಮಾಸ್ತಿ ಸರ್ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಅವ್ರ ಡೈಲಾಗ್ಸೇ ಇನ್ನೊಂದು ತೂಕ. ಸೊ ಏನು ಹೇಳ್ತೀರಿ ಸರ್ ಮಾಸ್ತಿ? ಟೀಮು ಹಂಗೆ ಇದೆ, ನಾವು ಎಲ್ಲೂ ಬಿಟ್ಕೊಡಲ್ಲ, ಒಬ್ರಿಗೊಬ್ರು ನಿಂತ್ಕೊಂಡು ಫೈಟ್ ಮಾಡ್ತಾ ಇರ್ತೀವಿ. ನಂದ ನಮ್ಗೆ ಎಲ್ಲೋ ಒಂದು ಕಡೆ ಸಿನಿಮಾ ಗೆದ್ದರೆ ನಮ್ಗೆ ಅದೇ ಸಂತೋಷ. ಫೈನಲ್ ವರ್ಡ್ಸು ಸರ್, ಇನ್ನೂ ಸಿನಿಮಾ ನೋಡದೆ ಇರೋವಂಥ ಆಡಿಯನ್ಸ್ಗೆ ಏನು ಹೇಳ್ತಾರೆ? ನೋಡಿ, ಇದು ನಿಮ್ಮನೆ ಕತೆ, ನಿಮ್ಮನೆ ಮಕ್ಕಳ ಕತೆ, ನಿಮ್ಮನೆ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಹಾಳಾಗಿರೋ ಕತೆ. ಹುಷಾರಾಗಿರಿ, ನೋಡಿ ಒಂದು ಸರಿ. ಥ್ಯಾಂಕ್ ಯು. ಇದಿಷ್ಟು ದುನಿಯಾ ವಿಜಯ್ ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.